ಹಲೋ ಎವ್ರಿವಾನ್, ನಮಸ್ತೆ. ನಾನು ವಿದ್ಯಾಶ್ರೀ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಳ್ತೇನೆ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ತಯಾರಿಗೆ ಸಂಬಂಧಿಸಿದಂತೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಸೊಲ್ಯೂಷನ್ಸನ್ನು ನೋಡ್ತಾ ಇದ್ವಿ. ಈ ವಿಡಿಯೋದಲ್ಲಿ ಕಾರ್ಟೆಟ್ 2020ರ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗಾಜಿ ವಿಷಯದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗುವ. ಕನ್ನಡ ಮಾಧ್ಯಮದ ಪ್ರಶ್ನೋತ್ತರವನ್ನು ನಾವಿಲ್ಲಿ ನೋಡ್ತಾ ಹೋಗುವ. ಕಾರ್ಟೆಟ್ 2020 ಪತ್ರಿಕೆ 2ರ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗಾಜಿ ಕ್ವೆಶನ್ಸ್ ಕನ್ನಡ ಮೀಡಿಯಂನಲ್ಲಿದೆ. ಪ್ರಶ್ನೆ ಸಂಖ್ಯೆ 61. ಪಿಯಾಜೆ ಅವರ ಪ್ರಕಾರ ವಿಕಸನವು ಒಂದು ಸಂಕೀರ್ಣ ಪ್ರಕ್ರಿಯೆಯಾಗಿದ್ದು ಈ ಅಂಶಗಳನ್ನು ಒಳಗೊಂಡಿರುತ್ತದೆ: ಪ್ರಬುದ್ಧತೆ, ಅನುಭವ, ಸಮತೋಲನ ಸ್ಥಿತಿ, ಸಾಮಾಜಿಕ ಪರಿವರ್ತನೆ. ಆಪ್ಷನ್ 1 AB, ಆಪ್ಷನ್ 2 BCD, ಆಪ್ಷನ್ 3 ABD, ಆಪ್ಷನ್ 4 ABCD. ಪಿಯಾಜೆಯ ಪ್ರಕಾರ ವಿಕಸನವು ಈ ಎಲ್ಲ ಪ್ರಕ್ರಿಯೆಯನ್ನು ಒಳಗೊಂಡಿದೆ, ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ 4. ಪ್ರಶ್ನೆ ಸಂಖ್ಯೆ 62. ಕೋಲ್ಬರ್ಗ್ನ ಪ್ರಕಾರ ಒಬ್ಬ ವ್ಯಕ್ತಿಯು ನೈತಿಕ ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಂಜ್ಞಾನಾತ್ಮಕ ಪ್ರಕ್ರಿಯೆಗಳು: 1 ಕಲ್ಪನಾ ಶಕ್ತಿ ಮತ್ತು ಆಲೋಚಿಸುವುದು, 2 ಆಲೋಚಿಸುವುದು ಮತ್ತು ಕಾರಣೀಕರಿಸುವುದು, 3 ಕಾರಣೀಕರಿಸುವುದು ಮತ್ತು ನಿರ್ಧಾರ ಕೈಗೊಳ್ಳುವುದು, 4 ಆಲೋಚಿಸುವುದು ಮತ್ತು ತೀರ್ಮಾನ ಕೈಗೊಳ್ಳುವುದು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 ಆಲೋಚಿಸುವುದು ಮತ್ತು ಕಾರಣೀಕರಿಸುವುದು. ಪ್ರಶ್ನೆ ಸಂಖ್ಯೆ 63. ಭಾರತೀಯ ಸಂವಿಧಾನವು ಸೃಷ್ಟೀಕರಿಸಿರುವ ಲಿಂಗಾಧಾರಿತ ನಿಷ್ಪಕ್ಷಪಾತ ಸಿದ್ಧಾಂತವು ಈ ಹಕ್ಕನ್ನು ಖಾತ್ರಿಗೊಳಿಸುತ್ತದೆ: ಆಪ್ಷನ್ 1 ಜೀವನ ಮತ್ತು ಜೀವನದ ಭದ್ರತೆಯ ಹಕ್ಕು, ಆಪ್ಷನ್ 2 ಸ್ವಾತಂತ್ರ್ಯದ ಹಕ್ಕು, ಆಪ್ಷನ್ 3 ಸಮಾನತೆಯ ಹಕ್ಕು, ಆಪ್ಷನ್ 4 ಶೋಷಣೆಯ ವಿರುದ್ಧದ ಹಕ್ಕು. ಸರಿಯಾದಂಥ ಉತ್ತರ ಆಪ್ಷನ್ 1 ಜೀವನ ಮತ್ತು ಜೀವನದ ಭದ್ರತೆಯ ಹಕ್ಕು. ಪ್ರಶ್ನೆ ಸಂಖ್ಯೆ 64. ಮಕ್ಕಳಲ್ಲಿ ಕಂಡುಬರುವ ಓದುವಿಕೆಯ ನ್ಯೂನತೆಯನ್ನು ಹೀಗೆಂದು ಕರೆಯುತ್ತಾರೆ: ಆಪ್ಷನ್ 1 ಡಿಸ್ಫೇಸಿಯಾ, ಆಪ್ಷನ್ 2 ಡಿಸ್ಗ್ರಾಫಿಯಾ, ಆಪ್ಷನ್ 3 ಡಿಸ್ಕ್ಯಾಲ್ಕುಲಿಯಾ, ಆಪ್ಷನ್ 4 ಡಿಸ್ಲೆಕ್ಸಿಯಾ. ಓದುವಿಕೆಯ ನ್ಯೂನತೆಯನ್ನು ನಾವು ಡಿಸ್ಲೆಕ್ಸಿಯಾ ಅಂತ ಹೇಳ್ತೇವೆ. ಸರಿಯಾದಂಥ ಉತ್ತರ ಆಪ್ಷನ್ 4. ಪ್ರಶ್ನೆ ಸಂಖ್ಯೆ 65. ಒಂದು ಪರಿಕಲ್ಪನೆಯನ್ನು ಬೋಧಿಸುವಾಗ ತರಗತಿಯಲ್ಲಿ ಶಿಕ್ಷಕರು ಮೊದಲು ವ್ಯಾಖ್ಯೆಯನ್ನು ನಿರೂಪಿಸಿ ನಂತರ ಪರಿಶೀಲನೆಗಾಗಿ ಉದಾಹರಣೆಗಳನ್ನು ನೀಡುವರು. ಈ ಶಿಕ್ಷಕರು ಅನುಸರಿಸಿದ ವಿಧಾನ: ಆಪ್ಷನ್ 1 ವಿಶ್ಲೇಷಣಾ ವಿಧಾನ, ಆಪ್ಷನ್ 2 ಸಂಶ್ಲೇಷಣಾ ವಿಧಾನ, ಆಪ್ಷನ್ 3 ಅನುಗಮನ ವಿಧಾನ, ಆಪ್ಷನ್ 4 ನಿಗಮನ ವಿಧಾನ. ಸರಿಯಾದಂಥ ಉತ್ತರ ಆಪ್ಷನ್ 4 ನಿಗಮನ ವಿಧಾನ. ಪ್ರಶ್ನೆ ಸಂಖ್ಯೆ 66. ಪರಿಕಲ್ಪನೆ ಗಳಿಕೆಯ ಮಾದರಿಯ ಉದ್ದೇಶವು ಈ ಅಂಶವನ್ನು ಬೆಳೆಸುವುದಾಗಿದೆ: ಆಪ್ಷನ್ 1 ಪರಿಕಲ್ಪನೆ ಮೂಡಿಸುವಿಕೆ, ಆಪ್ಷನ್ 2 ಆಲೋಚನಾ ತಂತ್ರಗಳು, ಆಪ್ಷನ್ 3 ಪರಿಕಲ್ಪನೆಯ ಸಂವರ್ಧನೆ, ಆಪ್ಷನ್ 4 ಪರಿಕಲ್ಪನೆಯ ಗ್ರಹಿಕೆ. ಸರಿಯಾದಂಥ ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 67. ಶಾಲೆ ಮತ್ತು ಸಮಾಜ ಹಾಗೂ ಪ್ರಜಾಪ್ರಭುತ್ವ ಮತ್ತು ಶಿಕ್ಷಣ ಎಂಬ ತಮ್ಮ ಪುಸ್ತಕಗಳಲ್ಲಿ ಜಾನ್ ಡ್ಯೂಯಿ ಅವರು ಈ ಅಂಶದ ಪ್ರಾಮುಖ್ಯತೆಯ ಬಗ್ಗೆ ಒತ್ತು ನೀಡಿದ್ದಾರೆ: ಆಪ್ಷನ್ 1 ವ್ಯಕ್ತಿಗಳಲ್ಲಿ ಕಲಿಕೆ, ಆಪ್ಷನ್ 2 ವ್ಯಕ್ತಿಗಳ ನಡವಳಿಕೆ, ಆಪ್ಷನ್ 3 ವ್ಯಕ್ತಿಗಳ ಸಾಮಾಜೀಕರಣ, ಆಪ್ಷನ್ 4 ವ್ಯಕ್ತಿಗಳ ಸ್ವಾತಂತ್ರ್ಯ. ಸರಿ ಉತ್ತರ ಆಪ್ಷನ್ 3 ವ್ಯಕ್ತಿಗಳ ಸಾಮಾಜೀಕರಣ. ಪ್ರಶ್ನೆ ಸಂಖ್ಯೆ 68. ಆಲೋಚನಾ ವಿಚಾರಗಳ ಮೂಲ ಅಂಶಗಳು: ಪರಿಕಲ್ಪನೆಗಳು, ಸಾಮಾನ್ಯೀಕರಣಗಳು, ಪ್ರತಿಬಿಂಬಗಳು, ಮಾಹಿತಿ. ಆಪ್ಷನ್ 1 A D, ಆಪ್ಷನ್ 2 C D, ಆಪ್ಷನ್ 3 B C D, ಆಪ್ಷನ್ 4 A B C. ಆಲೋಚನೆಯ ವಿಚಾರಗಳ ಮೂಲ ಅಂಶಗಳಲ್ಲಿ ಪರಿಕಲ್ಪನೆ, ಸಾಮಾನ್ಯೀಕರಣ ಮತ್ತು ಪ್ರತಿಬಿಂಬಗಳು ಇರ್ತವೆ. ಸರಿಯಾದಂಥ ಉತ್ತರ ಆಪ್ಷನ್ 4. ಪ್ರಶ್ನೆ ಸಂಖ್ಯೆ 69. ಮಕ್ಕಳಲ್ಲಿ ಕಾಲ್ಪನಿಕ ನಿಗಮನ ಆಲೋಚನೆ ವಿಕಸನಗೊಳ್ಳುವ ಅವಧಿ: ಆಪ್ಷನ್ 1 ಔಪಚಾರಿಕ ಕ್ರಿಯಾ ಅವಧಿ, ಆಪ್ಷನ್ 2 ಪೂರ್ವ ಕ್ರಿಯಾ ಅವಧಿ, ಆಪ್ಷನ್ 3 ಮೂರ್ತ ಕ್ರಿಯಾ ಅವಧಿ, ಆಪ್ಷನ್ 4 ಗತಿ ಸಂವೇದನಾ ಅವಧಿ. ಸರಿಯಾದಂಥ ಉತ್ತರ ಆಪ್ಷನ್ 1 ಔಪಚಾರಿಕ ಕ್ರಿಯಾ ಅವಧಿ. ಪ್ರಶ್ನೆ ಸಂಖ್ಯೆ 70. ವಿವಿಧ ಸಾಧನಗಳನ್ನು ಬಳಸಿ ಮಾಹಿತಿಯನ್ನು ಸಂಗ್ರಹಿಸಿ ಫಲಿತಾಂಶವನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಮತ್ತು ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೀಗೆಂದು ಕರೆಯುತ್ತಾರೆ: ಆಪ್ಷನ್ 1 ಪರೀಕ್ಷೆ, ಆಪ್ಷನ್ 2 ಮೌಲ್ಯಾಂಕನ ಅಂದರೆ ಅಸೆಸ್ಮೆಂಟ್, ಆಪ್ಷನ್ 3 ಮಾಪನ, ಆಪ್ಷನ್ 4 ಮೌಲ್ಯಮಾಪನ ಅಂದರೆ ಇವ್ಯಾಲ್ಯೂಯೇಷನ್. ಸರಿಯಾದಂಥ ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 71.
ಕಲಿಕಾ ನ್ಯೂನತೆ ಹೊಂದಿರುವ ಮಕ್ಕಳು ಭಾಷೆಗೆ ಸಂಬಂಧಿಸಿದಂತೆ ಈ ಅಂಶದ ಬಗ್ಗೆ ಹೆಚ್ಚೇನು ಸಮಸ್ಯೆ ಹೊಂದಿರುವುದಿಲ್ಲ. ಆಪ್ಷನ್ 1 ವಾಕ್ಯದ ರಚನೆ, ಆಪ್ಷನ್ 2 ಪದಗಳ ಅರ್ಥದ ಗ್ರಹಿಕೆ, ಆಪ್ಷನ್ 3 ವ್ಯಾಕರಣದ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವುದು, ಆಪ್ಷನ್ 4 ಧ್ವನಿಶಾಸ್ತ್ರಕ್ಕೆ ಸಂಬಂಧಿಸಿದ ಅಥವಾ ಉಚ್ಚಾರಣೆಗೆ ಸಂಬಂಧಿಸಿದಂತಹ ವಿಷಯಗಳು. ಸರಿಯಾದಂಥ ಉತ್ತರ ಆಪ್ಷನ್ 4. ಪ್ರಶ್ನೆ ಸಂಖ್ಯೆ 72. ರಚನಾತ್ಮಕ ತರಗತಿ ಕೋಣೆಗಳಲ್ಲಿ ನೂತನ ಸಂಜ್ಞಾನಾತ್ಮಕ ಸಂರಚನೆಗಳು ಆವಿರ್ಭವಿಸುವುದರ ಮೂಲಕ ಆಗುವ ಪರಿವರ್ತನೆಯ ಪರಿಣಾಮ. ಆಪ್ಷನ್ 1 ನೂತನ ಅರ್ಥಗ್ರಹಿಕೆಯ ಸೃಷ್ಟಿ, ಆಪ್ಷನ್ 2 ನೂತನ ಮಾಹಿತಿಯ ಸಂಗ್ರಹಣೆ, ಆಪ್ಷನ್ 3 ಜ್ಞಾನಾರ್ಜನೆ, ಆಪ್ಷನ್ 4 ಜ್ಞಾನದ ಪುನರುತ್ಪಾದನೆ. ಸರಿಯಾದಂಥ ಉತ್ತರ ಆಪ್ಷನ್ 1 ನೂತನ ಅರ್ಥಗ್ರಹಿಕೆಯ ಸೃಷ್ಟಿ. ಪ್ರಶ್ನೆ ಸಂಖ್ಯೆ 73. ವೈಗೋಟ್ಸ್ಕಿಯ ಸಂಜ್ಞಾನಾತ್ಮಕ ತತ್ವದ ಪ್ರಕಾರ ವಿಕಸನವು ಈ ಅಂಶದ ಪರಿವರ್ತನೆಯ ಮೂಲಕ ಉಂಟಾಗುತ್ತದೆ. ಆಪ್ಷನ್ 1 ಅಂತರ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತಃ ಅನುಕ್ರಿಯಾ ಪ್ರಕ್ರಿಯೆ, ಆಪ್ಷನ್ 2 ಅಂತರ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತರ ಅನುಕ್ರಿಯಾ ಪ್ರಕ್ರಿಯೆ, ಆಪ್ಷನ್ 3 ಅಂತಃ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತರ ಅನುಕ್ರಿಯಾ ಪ್ರಕ್ರಿಯೆ, ಅಂತಃ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅನುಕ್ರಿಯಾ ಪ್ರಕ್ರಿಯೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1 ಅಂತರ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತಃ ಅನುಕ್ರಿಯಾ ಪ್ರಕ್ರಿಯೆ. ಪ್ರಶ್ನೆ ಸಂಖ್ಯೆ 74. ಕಲಿಕೆ ಎಂದರೆ ಸ್ವಾಧೀನ ಪಡೆದುಕೊಂಡು ಆತಂಕ ಇಳಿಕೆ ಪ್ರಕ್ರಿಯೆ. ಕಲಿಕೆಯ ಈ ವ್ಯಾಖ್ಯೆಯನ್ನು ನೀಡಿದವರು. ಆಪ್ಷನ್ 1 ವುಡ್ವರ್ತ್, ಆಪ್ಷನ್ 2 ಥಾಂಡೈಕ್, ಆಪ್ಷನ್ 3 ಕ್ರೋ ಮತ್ತು ಕ್ರೋ, ಆಪ್ಷನ್ 4 ಗಾರ್ಡ್ನರ್ ಮರ್ಫಿ. ಸರಿಯಾದಂಥ ಉತ್ತರ ಆಪ್ಷನ್ 4 ಗಾರ್ಡ್ನರ್ ಮರ್ಫಿ. ಪ್ರಶ್ನೆ ಸಂಖ್ಯೆ 75. ಮಕ್ಕಳ ವಿಕಸನದಲ್ಲಿ ಅತ್ಯಂತ ಪ್ರಮುಖವಾದ ಚಿಹ್ನಾಧಾರಿತ ನಡವಳಿಕೆ. ಆಪ್ಷನ್ 1 ಆಂಗಿಕ ಸಂಜ್ಞೆಗಳು, ಆಪ್ಷನ್ 2 ಮಾತನಾಡುವಿಕೆ, 3 ಅಶಾಬ್ದಿಕ ಚಿಹ್ನೆಗಳು, 4 ಸಾಂಕೇತಿಕ ಪ್ರತಿನಿಧಿಸುವಿಕೆ. ಸರಿಯಾದಂಥ ಉತ್ತರ ಆಪ್ಷನ್ 2 ಮಾತನಾಡುವಿಕೆ. ಪ್ರಶ್ನೆ ಸಂಖ್ಯೆ 76. ಬಹು ಆಯ್ಕೆಯ ಪ್ರಶ್ನೆಗಳನ್ನು ರಚಿಸುವಾಗ ಕೆಳಕಂಡ ಯಾವ ಅಂಶಗಳನ್ನು ಗಮನದಲ್ಲಿ ಇಡಬೇಕು? ಎ ಪ್ರಶ್ನೆ ಸಮಂಜಸವಾಗಿರಬೇಕು, ಬಿ ಪ್ರಶ್ನೆಯು ಹೆಚ್ಚು ಛೇದಗ್ರಹಣ ಶಕ್ತಿಯನ್ನು ಹೊಂದಿರಬೇಕು, ಸಿ ಪರ್ಯಾಯಗಳು ಏಕರೂಪವಾಗಿರಬೇಕು, ಡಿ ಪರ್ಯಾಯಗಳು ವಿವಿಧ ಸ್ವರೂಪ ಹೊಂದಿರಬೇಕು. ಆಪ್ಷನ್ 1 ABCD, ಆಪ್ಷನ್ 2 ABD, ಆಪ್ಷನ್ 3 ACD, ಆಪ್ಷನ್ 4 ABC. ಬಹು ಆಯ್ಕೆ ಪ್ರಶ್ನೆಗಳಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ಫ್ರೇಮ್ ಮಾಡುವಾಗ ಏನೆಲ್ಲ ಅಂಶವನ್ನು ಗಮನಿಸಬೇಕು ಅಂತ ಹೇಳಿ. ಪ್ರಶ್ನೆ ಸಮಂಜಸವಾಗಿರಬೇಕು, ಹೌದು. ಪ್ರಶ್ನೆಯು ಹೆಚ್ಚು ಛೇದಗ್ರಹಣ ಶಕ್ತಿಯನ್ನು ಹೊಂದಿರಬೇಕು, ಹೌದು. ಪರ್ಯಾಯಗಳು ಅಂದರೆ ಕೊಟ್ಟಂಥ ಆಲ್ಟರ್ನೇಟಿವ್ಸ್ ಒಂದೇ ರೀತಿಯಾಗಿರಬೇಕು, ಏಕರೂಪವಾಗಿರಬೇಕು, ಸರಿ. ಅವುಗಳು ವಿವಿಧ ಸ್ವರೂಪವನ್ನು ಹೊಂದಿರಬೇಕು ಅನ್ನುವಂಥದ್ದು ತಪ್ಪು. ಸರಿಯಾದಂಥ ಉತ್ತರ ಆಪ್ಷನ್ 4 ABC. ಪ್ರಶ್ನೆ ಸಂಖ್ಯೆ 77. ಒಬ್ಬ ವ್ಯಕ್ತಿಯು ಏನೆಲ್ಲ ಆಗಬಹುದಾದ ಸಾಮರ್ಥ್ಯ ಹೊಂದಿದ್ದಾರೋ ಅದೆಲ್ಲ ಆಗುವಂತಹ ಅಪೇಕ್ಷೆ ಮತ್ತು ತನ್ನ ಅಂತಃಸತ್ವವನ್ನು ಮನಗಾಣುವ ಅವಶ್ಯಕತೆ. ಆಪ್ಷನ್ 1 ಮನೋವೈಜ್ಞಾನಿಕ ಅವಶ್ಯಕತೆ, 2 ಗೌರವ ಅವಶ್ಯಕತೆ, 3 ಸಂಜ್ಞಾನಾತ್ಮಕ ಅವಶ್ಯಕತೆ, 4 ಸ್ವಯಥಾರ್ಥೀಕರಣದ ಅವಶ್ಯಕತೆ. ಸರಿಯಾದಂಥ ಉತ್ತರ ಆಪ್ಷನ್ 4. ಪ್ರಶ್ನೆ ಸಂಖ್ಯೆ 78. ಈ ನೈತಿಕ ಹಂತದಲ್ಲಿ ಮಗುವಿನ ನೈತಿಕ ತೀರ್ಪು ಇತರರ ಇಚ್ಛೆಗಳು ಹಾಗೂ ಆ ಇಚ್ಛೆಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಆಪ್ಷನ್ 1 ಪೂರ್ವ ಸಾಂಪ್ರದಾಯಬದ್ಧ ನೈತಿಕತೆ ಹಂತ, 2 ಸಾಂಪ್ರದಾಯಬದ್ಧ ನೈತಿಕತೆ ಹಂತ, 3 ಪೂರ್ವೋತ್ತರ ಸಾಂಪ್ರದಾಯಬದ್ಧ ನೈತಿಕತೆ ಹಂತ, 4 ಈ ಮೇಲಿನ ಎಲ್ಲ 3 ಹಂತಗಳು. ಸರಿಯಾದಂಥ ಉತ್ತರ ಆಪ್ಷನ್ 2 ಸಾಂಪ್ರದಾಯಬದ್ಧ ನೈತಿಕತೆ ಹಂತ. ಪ್ರಶ್ನೆ ಸಂಖ್ಯೆ 79. ವಿದ್ಯಾರ್ಥಿಗಳ ಕಲಿಕೆಯ ಬಲಗಳು ಮತ್ತು ದೌರ್ಬಲ್ಯಗಳನ್ನು ಈ ಪರೀಕ್ಷೆಯ ಮೂಲಕ ಉತ್ತಮವಾಗಿ ಪತ್ತೆ ಹಚ್ಚಬಹುದು. 1 ಸಾಧನಾ ಪರೀಕ್ಷೆಗಳು, 2 ನೈದಾನಿಕ ಪರೀಕ್ಷೆಗಳು, 3 ಮುನ್ನರಿವು ಪರೀಕ್ಷೆಗಳು, 4 ಮೌಲ್ಯಾಂಕನ ಸೂಚಿ. ಸರಿಯಾದಂಥ ಉತ್ತರ ಆಪ್ಷನ್ 2 ನೈದಾನಿಕ ಪರೀಕ್ಷೆಗಳು. ಪ್ರಶ್ನೆ ಸಂಖ್ಯೆ 80. ಕೆಳಗಿನ ಯಾವ ಗುಂಪು ಬಹುವಿಧ ಬುದ್ಧಿಶಕ್ತಿಯ ವಿಧಗಳಾಗಿವೆ? 1 ಭಾಷಾಶಾಸ್ತ್ರ, ಸಂಗೀತ, ವಿಶ್ಲೇಷಣಾತ್ಮಕ, 2 ಸಂಗೀತ, ಸ್ನಾಯು ಸಂವೇದಿ, ಸೌಂದರ್ಯ ಪ್ರಜ್ಞೆ, 3 ಅವಕಾಶ, ಸಂಗೀತ,
ಸ್ನಾಯು ಸಂವೇದಿ. 4 ತಾರ್ಕಿಕ ಗಣಿತೀಯ ಭಾಷಾಶಾಸ್ತ್ರ. ಸರಿಯಾದಂಥ ಉತ್ತರ ಆಪ್ಷನ್ 3 ಅವಕಾಶ, ಸಂಗೀತ, ಸ್ನಾಯು ಸಂವೇದಿ. ಪ್ರಶ್ನೆ ಸಂಖ್ಯೆ 81. ಆಟಗಳ ನಿಯಮಗಳು ಹಾಗೂ ನಡವಳಿಕೆಗಳನ್ನು ಮಕ್ಕಳು ಪರಿಣಾಮಕಾರಿಯಾಗಿ ಇವರಿಂದ ಕಲಿಯುತ್ತಾರೆ. ಆಪ್ಷನ್ 1 ಪೋಷಕರು, 2 ಒಡಹುಟ್ಟಿದವರು, 3 ಸಮವಯಸ್ಕರು, 4 ಶಿಕ್ಷಕರು. ಸರಿಯಾದಂಥ ಉತ್ತರ ಆಪ್ಷನ್ 3 ಸಮವಯಸ್ಕರು. ಪ್ರಶ್ನೆ ಸಂಖ್ಯೆ 82. ಮಗುವಿನ ವಿಕಸನದ ಮೇಲೆ ಪರಿಣಾಮ ಬೀರುವ ನಿರ್ದಿಷ್ಟ ವಿಕಸನಾತ್ಮಕ ಅಸ್ವಸ್ಥತೆ. ಆಪ್ಷನ್ 1 ಬೌದ್ಧಿಕ ಅಸ್ವಸ್ಥತೆ, ಆಪ್ಷನ್ 2 ಸೆರೆಬ್ರಲ್ ಪಾಲ್ಸಿ, ಆಪ್ಷನ್ 3 ಅವಧಾನ ಕೊರತೆಯ ಅತಿಶಯ ಕ್ರಿಯಾಶೀಲತೆ ಅಸ್ವಸ್ಥತೆ, ADHD ಅಂತ ಹೇಳ್ತಾರೆ, ಅಟೆನ್ಷನ್ ಡೆಫಿಷಿಯನ್ಸಿ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ಆಪ್ಷನ್ 4 ಶ್ರವಣ ಸಂಸ್ಕರಣ ಅಸ್ವಸ್ಥತೆ, APD. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ADHD. ಪ್ರಶ್ನೆ ಸಂಖ್ಯೆ 83. ಕಾಲಾವಧಿ ಅಥವಾ ಸ್ಥಳಕ್ಕೆ ಸಂಬಂಧಿಸಿದಂತೆ 2 ಅಥವಾ ಅದಕ್ಕಿಂತ ಹೆಚ್ಚು ಅಂಶಗಳು ಒಂದಕ್ಕೊಂದು ಸಂಯೋಜನೆಗೊಂಡಿದ್ದರೆ ಒಂದು ಅಂಶದ ಸ್ಮರಿಸಿಕೊಳ್ಳುವಿಕೆ ಇನ್ನೊಂದು ಅಂಶವನ್ನು ಸ್ಮರಿಸಿಕೊಳ್ಳಲು ಅನುಕೂಲಿಸುತ್ತದೆ. ಇದು ಸಮರೂಪತೆಯ ನಿಯಮ, ಆಪ್ಷನ್ 2 ಸಮೀಪಸ್ಥತೆಯ ನಿಯಮ, ಆಪ್ಷನ್ 3 ವ್ಯತಿರಿಕ್ತತೆ ನಿಯಮ, ಆಪ್ಷನ್ 4 ವಿಶದೀಕರಿಸುವ ನಿಯಮ. ಸರಿಯಾದಂಥ ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 84. ಈ ಕೆಳಗಿನ ಕಾರ್ಯವನ್ನು ನಿರ್ವಹಿಸಲು ಒಬ್ಬ ವ್ಯಕ್ತಿಯು ಹೊಂದಿರುವ ಸಾಮರ್ಥ್ಯಕ್ಕೆ ಅನುಪಾತಕ್ಕನುಗುಣವಾಗಿ ಅವನ ಬುದ್ಧಿಶಕ್ತಿ ಇರುತ್ತದೆ. ಆಪ್ಷನ್ 1 ಪಾರ್ಶ್ವ ಆಲೋಚನೆ, 2 ಮೂರ್ತ ಕಾರಣೀಕರಿಸುವಿಕೆ, 3 ಮೂರ್ತ ಆಲೋಚನೆ, 4 ಅಮೂರ್ತ ಆಲೋಚನೆ. ಸರಿಯಾದಂಥ ಉತ್ತರ ಆಪ್ಷನ್ 4 ಅಮೂರ್ತ ಆಲೋಚನೆ. ಪ್ರಶ್ನೆ ಸಂಖ್ಯೆ 85. ಇತರರೊಂದಿಗೆ ಸಂಪರ್ಕಕ್ಕೆ ಬರುವ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ವರ್ತನೆಯಲ್ಲಿ ಆಗುವ ಮಾರ್ಪಾಟಿನ ಪ್ರಕ್ರಿಯೆಯನ್ನು ಹೀಗೆನ್ನುತ್ತಾರೆ. 1 ಸಾಮಾಜೀಕರಣ, 2 ಕಲಿಕೆ, 3 ಪರಸ್ಪರ ಅನುಕ್ರಿಯೆ, 4 ಪರಿವರ್ತನೆ. ಸರಿಯಾದಂಥ ಉತ್ತರ ಆಪ್ಷನ್ 1 ಸಾಮಾಜೀಕರಣ. ಪ್ರಶ್ನೆ ಸಂಖ್ಯೆ 86. IOWA ಸ್ಕೂಲ್ ಆಫ್ ಅಮೆರಿಕನ್ ಎಜುಕೇಷನ್ ಸೈಕಾಲಜಿಸ್ಟ್ ಸಂಸ್ಥೆಯು ನಡೆಸಿದ ಅಧ್ಯಯನದ ಪ್ರಕಾರ ಒಬ್ಬರ ಜೀವನದ ವಿನ್ಯಾಸಗಳನ್ನು ರೂಪಿಸುವಲ್ಲಿ ನಿರ್ಧಾರಿತ ಪಾತ್ರವನ್ನು ವಹಿಸುವ ಅಂಶಗಳೆಂದರೆ ಆಪ್ಷನ್ 1 ಆನುವಂಶೀಯತೆ, ಆಪ್ಷನ್ 2 ಪರಿಸರ, ಆಪ್ಷನ್ 3 ಆನುವಂಶೀಯತೆ ಹಾಗೂ ಪರಿಸರ, ಆಪ್ಷನ್ 4 ಆನುವಂಶೀಯತೆಯೂ ಅಲ್ಲ ಪರಿಸರವೂ ಅಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಪರಿಸರ. ಪ್ರಶ್ನೆ ಸಂಖ್ಯೆ 87. ಅದುಮಿಟ್ಟ ಭಾವನೆಗಳನ್ನು ಹೊರಹಾಕುವುದು ಅವಶ್ಯಕವಾಗಿರುವುದು. ಆಪ್ಷನ್ 1 ಆಸಕ್ತಿಯನ್ನು ಕೆರಳಿಸಲು, ಆಪ್ಷನ್ 2 ಅವಧಾನವನ್ನು ಸೆಳೆಯಲು, ಆಪ್ಷನ್ 3 ಜೀವಿಯ ಸ್ವಾಸ್ಥ್ಯಕ್ಕಾಗಿ, ಆಪ್ಷನ್ 4 ಸಂಜ್ಞಾನಾತ್ಮಕ ಬೆಳವಣಿಗೆ. ಸರಿಯಾದಂಥ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 88. ಮಾದರಿಯನ್ನು ಪ್ರಸ್ತುತಪಡಿಸಿದ ನಂತರ ವಿದ್ಯಾರ್ಥಿಗಳು ತಮ್ಮ ಕ್ರಿಯೆಗಳಲ್ಲಿ ಹೆಚ್ಚು ಸ್ವತಂತ್ರರಾಗುತ್ತಾ ಹೋದಂತೆ ಕ್ರಮೇಣವಾಗಿ ಹಿಂಪಡೆದುಕೊಳ್ಳುವ ತಾತ್ಕಾಲಿಕ ಮಾರ್ಗದರ್ಶನದ ರೂಪವನ್ನು ಹೀಗೆಂದು ಕರೆಯುತ್ತಾರೆ. ಆಪ್ಷನ್ 1 ಒತ್ತಾಸೆ ಅಂದರೆ ಸಪೋರ್ಟಿಂಗ್, 2 ಚೌಕಟ್ಟು ಸ್ಕ್ಯಾಫೋಲ್ಡಿಂಗ್, 3 ಜೋಡಣೆ ಫ್ರೇಮಿಂಗ್, 4 ನಮೂನೆ ಸ್ಕ್ಯಾಂಟ್ಲಿಂಗ್. ಸರಿಯಾದಂಥ ಉತ್ತರ ಆಪ್ಷನ್ 2 ಸ್ಕ್ಯಾಫೋಲ್ಡಿಂಗ್. ಪ್ರಶ್ನೆ ಸಂಖ್ಯೆ 89. ಟೊರೆನ್ಸ್ರವರ ಪ್ರಕಾರ ಸೃಜನಶೀಲ ಆಲೋಚನೆಯನ್ನು ಉದ್ದೀಪನಗೊಳಿಸುವ ತತ್ವಗಳಲ್ಲಿ ಒಂದು. ಆಪ್ಷನ್ 1 ಊಹಾತ್ಮಕ ಅಸಾಧಾರಣ ಆಲೋಚನೆಗಳನ್ನು ಗೌರವಿಸುವುದು, 2 ಒಮ್ಮುಖ ಆಲೋಚನೆಗಳಿಗೆ ಅವಕಾಶ ಕಲ್ಪಿಸುವುದು, 3 ಸಾಕಷ್ಟು ಅಭ್ಯಾಸಗಳನ್ನು ನೀಡುವುದು, 4 ವಿಚಾರಗಳ ಪುನರುತ್ಪಾದನೆಯಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವುದು. ಸರಿಯಾದಂಥ ಉತ್ತರ ಆಪ್ಷನ್ 1 ಊಹಾತ್ಮಕ ಅಸಾಧಾರಣ ಆಲೋಚನೆಗಳನ್ನು ಗೌರವಿಸುವುದು. ಪ್ರಶ್ನೆ ಸಂಖ್ಯೆ 90. ಜೆರೋಮ್ ಬ್ರೂನರ್ ರವರ ಪ್ರಕಾರ ಮಕ್ಕಳಲ್ಲಿನ ಕಲಿಕಾ ಪ್ರಕ್ರಿಯೆಯು ಕ್ರಮಾನುಗತವಾಗಿ ಈ 3 ಹಂತಗಳನ್ನು ಅನುಸರಿಸುತ್ತದೆ. ಆಪ್ಷನ್ 1 ಸಾಂಕೇತಿಕ ಬಿಂಬ ಚಟುವಟಿಕೆ ಆಧಾರಿತ, ಆಪ್ಷನ್ 2 ಚಟುವಟಿಕೆ ಆಧಾರಿತ ಬಿಂಬ ಸಾಂಕೇತಿಕ, ಆಪ್ಷನ್ 3 ಚಟುವಟಿಕೆ ಆಧಾರಿತ ಸಾಂಕೇತಿಕ ಬಿಂಬ, 4 ಬಿಂಬ ಚಟುವಟಿಕೆ ಆಧಾರಿತ ಸಾಂಕೇತಿಕ. ಇಲ್ಲಿ ಸರಿಯಾದಂಥ ಹಂತಗಳು ಚಟುವಟಿಕೆ ಆಧಾರಿತ ಬಿಂಬ ಸಾಂಕೇತಿಕ.
ಈ ಪ್ರಶ್ನೆಯೊಂದಿಗೆ ಕಾಟೆಟ್ 2020 ಪತ್ರಿಕೆ 2ರ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಜಿ ವಿಷಯದ ಪ್ರಶ್ನೋತ್ತರಗಳನ್ನು ನಾವು ಮುಗಿಸಿದ್ದೇವೆ. ಈ ವಿಡಿಯೋವು ನಿಮಗೆ ಉಪಯೋಗವಾಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.